ಅಲ್ಲ ಕಣಬೆ, ಇಷ್ಟು ಖುಷಿ ಇಸಿಯಾಗಿ ಹೇಳ್ತಾ ಇದ್ರೆ ನೀನ್ ಒಳ್ಳೆ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಗಾಬರಿ ಬಿದ್ದಿದಿ. ವಿನಂತಿ ವಿನಂತಿ ಭದ್ರಂಗೆ ಶಾವ್ಗೆ ಪಾಸ್ತ ಮಾಡ್ತೀನಿ ಅಂದಿಲ್ಲ, ಮಾಡ್ದ್ಯಾ? ನೋಡಿಲಿ ತಗೊಂಡೋಗ್ ಕೊಡೋದಟ್ಟೆಯ ಬಾಕಿ. ಚಂಪಾ, ಮಾವಯ್ಯ ಪಂಚಾಯತಿಗೆ ಹೋಗೋರಿ ಅಂದ್ಮೇಕೆ ಅದಕ್ಕೆ ಮುಂದ್ ಕರ್ಕೊಂಡ್ ಬಂದೇ ಬರ್ತಾರೆ. ಅದಕ್ಕೆ ಅವ್ರು ಬಂದ್ಮೇಲೆ ಆರತಿ ಮಾಡ್ಬೇಕು, ಆಮೇಲೆ ಎಲ್ಲ ಸರಿ ಹೋಗಿದ್ಕೆ ಸಿಹಿ ಹಂಚ್ಬೇಕು ಅಲ್ವೇ. ಅದಕ್ಕೆ ನಿಮ್ ಕೆಲ್ಸ ಎಲ್ಲ ಮುಗಿಸಿ ಸೀದಾ ಮರ್ಕೊಬಿಡಿ. ಅದೆಲ್ಲ ಭ್ರಮೆ ಅಟ್ಟಯ್ಯ, ನೀ ತಲೆ ಕೆಡ್ಸ್ಕೊಬೇಡ ಬಾ. ಚಂಪಾ, ಯಾರು ಭ್ರಮೇಲ್ ಬದುಕ್ತವ್ರೆ ಅನ್ನೋದು ಗೊತ್ತಾಯ್ತದೆ. ಅಂಟಮ್ಮ ಬಂದಾ? ಮಾವಯ್ಯ ಅದಕ್ಕೆ ಮುಂಚೆ ಎಂಸಿ ಕರ್ಕ ಬತ್ತವ್ರೆ. ಆಗ ನೀನು ಹಳೇದ್ನೆಲ್ಲ ಮನಸ್ಸಿಂದ ತೆಗ್ದಾಕ್ಬಿಡು, ಆಗೆಲ್ಲ ಸರಿ ಆಯ್ತದೆ. ಅಲ್ಲ, ಅವಳು ಮಾಡಿರೋದು ಕ್ಷಮ್ಸು ಏನೋ ಕೆಟ್ಗಳ್ಗೆ ನಡಿಬಾರ್ದು ನಡ್ದೋಯ್ತು. ಟೇಮ್ ಯಾವಾಗ್ಲೂ ಒಂದೇ ತರ ಇರಕ್ಕಿಲ್ಲ ಅಲ್ವೇ? ಅದ್ನೇ ಮನ್ಸಲ್ಲಿಟ್ಕೊಂಡು ಕೋಪ ಮಾಡ್ಕೊಂಡಿದ್ರೆ ಆಗತ್ತೆ. ಹಾಗಂದ್ಬಿಟ್ಟು ಅವಳು ಮಾಡಿರೋದೇನು ಕ್ಷಮ್ಸು ಅಂತ ಒಳ್ಳೆ ಕೆಲ್ಸ ಏನಲ್ವಲ್ಲ. ಅಲ್ಲ, ಆಗಿರೋದು ಒಂದು ಅಚಾತುರಿ ಅನ್ನೋದನ್ನ ಮಾವಯ್ಯ ಅರ್ಥ ಮಾಡ್ಕೊಂಡು ಶಂಶಿ ಎತ್ಕ ಮುಂದೆ ಕರ್ಕ ಬರ್ತಾರೆ ಅಂತ ಅಲ್ವಾ ನಾವ್ ಹೇಳ್ತಾ ಇರೋದು. ಕರ್ಕೊಂಡ್ ಬಂದ್ರು ನೀನ್ ಮಾತ್ರ ಒಪ್ಕೊಂಡ್ಬಿಡ ಭದ್ರಮ್ಮ. ಹೌದು ಭದ್ರ, ಅವಳು ಮಾಡಿದ ತಪ್ಪಿಂದ ನಮ್ಮಣ್ಣ ಜೈಲ್ಗೆ ಹೋಗಂಗಾಯ್ತು. ಈಗ ಪಂಚಾಯತಿಲಿ ನಮ್ಮ ಅಟ್ಟಿ ಮಾನ ಮರ್ವಾದಿನ ಹರಾಜಾಗ್ತಾವಳೆ. ಇಂಥವಳನ್ನ ನೀ ಕ್ಷಮಿಸ್ಬೇಕಾ? ನೋಡಿ, ನೀವ್ ಹಿಂಗ್ ಗುರಿಯ ಬೆಂಕಿಗೆ ತುಪ್ಪ ಸುರ್ದು ಅವ್ನ್ ಮನ್ಸ್ ಕೆಲ್ಸದ್ನ ಬಿಟ್ಬಿಡಿ. ಹಂಗೆ ನೀವುವೆ ಆಗದೆ ಇರೋ ವಿಷಯನ ಹೇಳಿ ಅವ್ನ್ ಮನ್ಸ್ ಕೆಡಿಸ್ಬೇಡಿ. ಯಾಕೆಂದ್ರೆ ಅವಳ ಪಾಲ್ಗೆ ಈ ಅಟ್ಟಿ ಬಾಗ್ಲು ಯಾವಾಗ್ಲೂ ಮುಟ್ಟಿತ್ತು. ಆಯ್ತಮ್ಮ, ಮಾವಿನ ಮನ್ಸು ಏನು ಅಂತವ ನನ್ ಸಂದ ಗೊತ್ತು. ಅವ್ರು ಅದಕ್ಕೆ ಮುನ್ನ ಶಂಸಿ ಮನೆ ಕರ್ಕ ಬರ್ತಾರೆ ಅನ್ನೋ ನಂಬಿಕೆ ನನ್ಗದೆ. ಭದ್ರ, ಅವಳನ್ನ ಮನೆಯಿಂದ ಮಾತ್ರ ಅಲ್ಲ, ನಿನ್ ಮನ್ಸಿನೂ ಆಚೆ ತೆಗ್ದಾಕಿ ನೆಮ್ಮದಿಯಾಗಿರು. ಹೌದು ಭದ್ರಮ್ಮ, ಯಾರೇನೇ ಹೇಳಿದ್ರು ಅವಳು ಮಾಡಿರೋ ಮೋಸ ದ್ರೋಹ ಗೆಪ್ತಿಗಿರ್ಲಿ. ನಿನ್ಗೋಸ್ಕರ ಅಂತ ಸಾವಿಗೆ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ, ತಕೋ ಮಮ್ಮ. ಮಮ್ಮ, ಪಾಯಸ. ಅಣ್ತಮ್ಮ ಏನು ಮಾತಾಡದೆ ಹೊಂಟೋಗ್ಬಿಟ್ನಲ್ಲ. ಅವನ್ ಮನ್ಸಲ್ಲಿ ಏನಿದ್ದದು ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಛೇ, ಹಂಗಾರೆ ಅವನ್ ಅದಕ್ಕೆ ಮುನ್ನ ಶಂಸಕ್ಕಿಲ್ವಾ? ಗೋವಿಂದ, ಮಾತಾಡ್ಲಾ? ಪಂಚಾಯಿತಿಯಲ್ಲಿ ಏನಾಯ್ತು ಅಂತ ಹೇಳು. ಶಿವರಾಮ, ನೀನಾದ್ರೂ ಹೇಳ, ಪಂಚಾಯಿತಿಯಲ್ಲಿ ಏನಾಯ್ತು ಅಂತ. ನಿನ್ನೆ ಇರೋದು ಮಾತಾಡ್ಲಾ? ಇದ್ಯಾಕಣ್ಣ ಬಂದವರೆಲ್ಲ ಸುಮ್ನೆ ಹಂಗೆ ನಿಂತ್ಕೊತಾ ಇದ್ದೀರಾ? ಪಂಚಾಯತಿಲಿ ಅಷ್ಟಕ್ಕೂ ಏನಾಯ್ತು? ಅವಳು ನಮ್ಮ ಮಟ್ಟಿಗೆ ಬರಕಿಲ್ಲ ತಾನೆ? ಆ ಪೀಡೆ ತೊಲಗ್ತು ತಾನೆ? ಸಾವಿತ್ರಿ, ವಿದ್ಯೆನ ಮನೆಗೆ ಕರ್ಕೊಂಬರೋ ತರ ಪಂಚಾಯತಿ ತೀರ್ಮಾನ ಆಗದೆ.
ಏನ್ ಹೇಳ್ತಾ ಇದ್ಯಪ್ಪ? ಅವಳನ್ನ ಯಾಕೆ ತಿರ್ಗಾ ಕರ್ಕೊಂಬರ್ತಾ ಇರೋದು? ಯಾಕಂದ್ರೆ ಪಂಚಾಯತಿಲಿ ಪೊಲೀಸ್ ಸ್ಟೇಷನ್ಗೆ ನನ್ ಮಗಳೇ ಫೋನ್ ಮಾಡವಳೆ ಅನ್ನೋ ವಿಚಾರನ ಆಚೆಗೆ ಬರ್ದಂಗೆ ತಡೆದಿರೋನ್ ನಾನು. ಎತ್ಲಿಂದ ನೋಡಿದ್ರು ಆ ಹುಡುಗಿ ತಪ್ಪೇನು ಕಾಣಿಸ್ತಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಚಿಕ್ಕಪ್ಪ. ನಾನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕೊಂಡ್ ಬರ್ಬೇಕು. ಮೊದ್ಲು ಈ ವಿಷಯನ ಅಂಟಮ್ಮಂಗೆ ಹೇಳ್ಬೇಕು. ಅಂಟಮ್ಮ, 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 ಸ್ವಲ್ಪ ಹೊರಗ್ ಬಾ ಇಲ್ಲಿ. ನಾನು ಎಲ್ಗೂ ಬರಕ್ಕಿಲ್ಲ, ಹೋಗ್ಲಾ? ನಾನು ಒಂಟಿಯಾಗಿರ್ಬೇಕು ಅನ್ಸ್ತದೆ, ಸುಮ್ಮನೆ ಹೊಂಟೋಗು. ಇನ್ನೆಲ್ಲಿ ಒಂಟಿ ಅಂಟಮ್ಮ? ನೀನ್ ಜಂಟಿ ಆಗಿರ್ಬೇಕು ಅಂತಲವೇ ಪಂಚಾಯತಿಯಿಂದ ತೀರ್ಮಾನ ಕೊಟ್ಟವ್ರೆ. ಮಾವಯ್ಯ ಹತ್ಕೊಂಬಂದ್ ಕರ್ಕ ಬಂದವ್ರೆ. ಕರ್ಕೊಂಡು ಹೋಗುವಂತ ತೀರ್ಮಾನ ಕೊಡಕ್ ಅವ್ರು ಯಾರಲ್ಲ? ಅವಳು ಇಲ್ಲಿ ಬಂದ್ರು ಸೇರ್ಸ್ಕೊಳಕ್ ಏನ್ ಕಾಯ್ತಾ ಕೂತವ್ರ? ಅವಳಿಗೆ ಇವತ್ ಏನ್ ಮಾಡ್ತೀನಿ ನೋಡು. ಅಂಟಮ್ಮ, ಕುಸಿ ನನ್ ಮಾತ್ ಕೇಳಿಲ್ಲಿ. ಕಾಲಿಡ್ಬೇಡ, ನಿಂತ್ಕೋ. ನೀವು ವಾಪಸ್ ಬಂದಿದ್ದು ಶಾನೆ ಸಂತೋಷ ಆಯ್ತು ಅದಕ್ಕೆಮ್ಮ. ಆದ್ರೆ ನೀವು ಈ ಜಾಗದಲ್ಲಿ ಇರ್ಬೇಕಾಯ್ತಲ್ಲ ಅನ್ನೋದೊಂದೇ ನೋವಾಯ್ತಾ ಇರೋದು. ನನ್ ಗಂಡನ್ ಮನೆಗ್ ವಾಪಸ್ ಬಂದೆ ಅನ್ನೋ ಖುಷಿ ಮುಂದೆ ಈ ಜಾಗದಲ್ಲಿ ಇರ್ಬೇಕನ್ನೋ ನೋವೇನು ಇಲ್ಲ ಬಿಡೋಣ. ಜೀವನ ಅಂದ್ಮೇಕೆ ಕಷ್ಟ ಸುಖ ಎಲ್ಲಾನು ಸಹಜನೇ ಅಲ್ವೇ? ಕಷ್ಟ ಬಂದಾಗ ಕುಗ್ದೆ, ಸುಖ ಇದ್ದಾಗ ಹಿಗ್ದೆ ಮುನ್ನುಗ್ಗಿದ್ರೇನೆ ಅಲ್ವೇ ಅದಕ್ಕೊಂದರ್ಥ. ಈ ಹಟ್ಟಿಲಿ ಮುದ್ದು ಸೊಸೆಯಾಗಿ ಮಹಾರಾಣಿಯಂಗ್ ಬದುಕ್ಬೇಕಾಗಿದ್ ನೀವು ಬೇರೆಯವ್ರ ಸಂಚುಗ್ ಬಲಿಯಾಗಿ ಇಲ್ಲಿ ಬದುಕಂಗಾಗದೆ. ನನ್ನ ಹಣೆ ಬರಕ್ಕೆ ಯಾರನ್ನೂ ಹೊಣೆ ಮಾರಕ್ಕಿಲ್ಲ. ಏನೇ ಬಂದ್ರುವೆ ಧೈರ್ಯವಾಗಿ ಎದುರಿಸ್ತೀನಿ. ಅಣ್ಣಯ್ಯ, ಇನ್ನೊಂದು ಮಾತು, ಆ ದಿನ ಮಾಡಿರೋ ತಪ್ಪಿಗೆ ಈ ದಿನ ಶಿಕ್ಷೆ ಅನುಭವಿಸ್ಲೇಬೇಕು. ಅವಾಗೆಯ ನಾನು ಮಾಡಿರೋ ಪಾಪಕ್ಕೆ ಪರಿಹಾರ ಸಿಗೋದು. ನೀವ್ ಇವತ್ತು ಹಿಂಗಿರ್ಬೋದು ಅದಕ್ಕೆಮ್ಮ, ಕಾಲ ಹಿಂಗೆ ಇರಾಕಿಲ್ಲ. ನೀವೆಲ್ರೂ ಮನ್ಸು ಗೆದ್ದು ಈ ಮನೆ ಮುದ್ದು ಸೊಸೆ ಅನ್ನಿಸ್ಕೋಬೇಕು. ನೀವು ವಿದ್ಯಾವಂತೆ, ಮೇಲಾಗಿ ನೀವು ಬುದ್ಧಿವಂತೆ. ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದನ್ನ ಸಾಧಿಸ್ತೀರ ಅನ್ನೋ ನಂಬಿಕೆ ನನ್ಗದೆ. ನಾನು ಅದೇ ನಂಬಿಕೆ ಮೇಲೆ ಇವನಿ ಅಣ್ಣ. ನೋಡೋಣ ಅದ್ಯಾವ್ರು ಯಾವ ದಾರಿ ತೋರಿಸ್ತಾನೆ ಅಂತ. ಒಳ್ಳೆಯವ್ರಿಗೆ ಪರೀಕ್ಷೆ ಜಾಸ್ತಿ ಅದಕ್ಕೆಮ್ಮ, ಆದ್ರೆ ಖಂಡಿತ ಅದ್ಯಾರು ಒಳ್ಳೇದು ಮಾಡ್ತಾನೆ. ನೋಡಿ ಅದಕ್ಕೆಮ್ಮ, ನಿಮ್ಗೇನೇ ಸಹಾಯ ಬೇಕು ಅಂದ್ರೋ ಈ ಅಣ್ಣನ್ ಕೇಳಿ. ಈ ಅಣ್ಣ ನಿಮ್ ಜೊತೆ ಯಾವಾಗ್ಲೂ ಇರ್ತಾನೆ. ಈಟ್ ಸಾಕಣ, ಬದುಕಕ್ಕೆ ಒಂದ್ ಭರವಸೆ ಸಿಕ್ಕದೆ. ನಾನ್ ಖಂಡಿತ ಬದುಕ್ತೀನಿ. ಮಗಳು ಬಾಳು ಸರಿ ಹೋಗ್ಬೇಕು ಅನ್ನೋ ಆಟಕ್ ಬಿದ್ದು ಎಂತ ಕೆಲಸ ಮಾಡ್ಕೊಂಡಿದ್ಯಾ ನೋಡು. ಅಲ್ಲ, ಚಾಟಿಲಿ ಈಟೆಲ್ಲ ಹೊಡ್ಕೋಬೇಕಿತ್ತಾ? ನಾನು ಹಿಂಗೆ ಮಾಡಿದ್ದಕ್ಕೆ ಕಣೆ ಅವಳು ಗಂಡನ ಮನೆ ಸೇರ್ಕೊಂಡಿದ್ದು. ಇಲ್ದೇ ಇದ್ರೆ
ಶಾಶ್ವತವಾಗಿ ಗಂಡನ್ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ಇಲ್ಲೇ ಇರೋಳು. ದಿಟ ಹೇಳ್ತೀವಿ ಕಣಯ್ಯ. ಈಟ್ ದಿನ ಜವಾಬ್ದಾರಿ ಇಲ್ದೇ ಇರೋ ಮನ್ಸ ಇವನ್ಗೆ ಯಾಕೆ ಹೆಂಡ್ರು ಮಕ್ಕಳು ಅಂತ ಬೈಕತ್ತಾ ಇದ್ದೆ. ಆದ್ರೆ ಇವತ್ತು ಮಗಳಿಗೋಸ್ಕರ ಈಟೆಲ್ಲ ಮಾಡಿದ್ ನೋಡಿ ಸ್ಯಾನೆ ಖುಷಿ ಆಯ್ತದೆ. ಕುಡ್ಕ ಆದ್ರೂ ಜವಾಬ್ದಾರಿ ಇರೋ ಮನ್ಸ ಅಂತ ಹೆಮ್ಮೆ ಆಯ್ತದೆ. ರತ್ನಿ, ಈಟ್ ದಿನ ಏನೇ ಆದ್ರೂ ನೀನಿದೆಯಾ, ನಿಭಾಯಿಸ್ಕೊಂಡು ಹೋಯ್ತೀಯ ಅನ್ನೋ ಬಂಡ ಧೈರ್ಯ ಇತ್ತು. ಆದ್ರೆ ನನ್ನ ಮಗಳ ಬದುಕು ಹಾಳಾಯ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಕಿದ್ರೆ ನನ್ನ ಬದುಕಿಗೆ ಏನ್ ಅರ್ಥ ಅಂತ ಅನ್ನಿಸ್ತು. ಅದಕ್ಕೆ ಹೆಂಗಾರು ಮಾಡಿ ಅವಳ ಜೀವನ ಸರಿ ಮಾಡೋಣ ಅನ್ಬಿಟ್ಟು ಹಿಂಗ್ ಮಾಡಿದೆ. ಮಕ್ಳ ಮ್ಯಾಲೆ ನಿಂಗಿರೋ ಪ್ರೀತಿ ನೋಡಿ ಗಂಡ್ಸಾದವನ್ಗೆ ತನ್ನ ಹೆಂಡ್ರ ಕೈಯಲ್ಲಿ ನಾನೇ ಒಳ್ಳೆ ಗಂಡ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಬ್ಯಾರೆ ಖುಷಿ ಏನಿದ್ದದು ಹೇಳು. ನೀನು ನನ್ನ ಬಗ್ಗೆ ಹೆಮ್ಮೆ ಆಯ್ತು ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು ಬಿಡು. ಆದ್ರೂ ನಿನ್ ಮೈಮ್ಯಾಗಿರೋ ಗಾಯ ನೋಡ್ತಾ ಇದ್ರೆ ನಂಗೆ ಸ್ಯಾನೆ ನೋವಾಯ್ತದೆ ಕಣಯ್ಯ. ರತ್ನೆ, ಈ ಗಾಯದಿಂದ ನನ್ನ ಮಗಳ ಬದುಕಿಗೆ ಒಳ್ಳೇದಾಯ್ತಲ್ವಾ, ಬೊಟ್ಟಾಕೋ. ನನಗೆ ಈ ನೋವಿಗಿಂತ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಮಾಧಾನ. ಯೋ ಏನೋ ಹೋರಾಟ ಮಾಡಿ ಮಗಳನ್ನ ಗಂಡ ನಟ್ಟಿಗೆ ಸೇರಿಸ್ಬಿಟ್ಟು ಖುಷಿ ಪಡ್ತಾ ಇದ್ದಿ. ಆದ್ರೆ ನನ್ನ ಮಗಳಲ್ಲಿ ಏನ್ ಕಷ್ಟ ಪಡ್ತಾ ಇದ್ದಾಳು ಅಂತ ಸ್ಯಾನೆ ಭಯ ಆಯ್ತದೆ. ಅದ್ಯಾಕಮ್ಮಿ ಹಂಗ್ ದಿಗಿಲ್ ಬಿದ್ದಿ? ಈಗ ಹೊಸಿ ಕ್ವಾಪದಲ್ಲವ್ರೆ, ಅದಕ್ಕೆ ಕೊಸರಾಡ್ತಾರೆ. ಆಮೇಲೆ ಕ್ವಾಪ ಅಂದ್ಮೇಲೆ ಅವರೇ ಸರಿ ಹೋಯ್ತಾರೆ. ನೋಡ್ತಾ ಇರು, ಅವ್ರಟ್ಟಿ ವಾರಸ್ತಾರ ನನ್ನ ಮಗಳ ಹೊಟ್ಟೆಯಲ್ಲಿ ಬೆಳೀತಿರೋದಕ್ಕೆ ಅವಳನ್ನ ಮಾರಾಣಿ ಕಂಡಂಗ್ ನೋಡ್ಕೋತಾರೆ. ಅಲ್ಲ ಕಣಬೆ, ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ರೆ ನೀನ್ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಗಾಬರಿ ಬಿದ್ದಿದಿ. ರತ್ನೆ, ನಿನ್ನೆ ಕರೀತಿರೋದು, ಮಾತಾಡು. ಅಯ್ಯೋ ಅದು ಓನಾಯ್ತಮ್ಮೆ, ಏಳು. ಸಂತೋಷವಾಗಿರ್ಬೇಕಾದ್ರೆ ನಾನ್ ಯಾಕೆ ಪಾಪ ಮಾಡ್ಕೊಳ್ಳಿ, ಅದೇನು ಏಳು. ಏಳು ರತ್ನೆ. ಅವತ್ತು ವಿದ್ಯನ್ ಕೈ ನೋಡಿ ಬಸ್ರಿ ಅಂತ ಹೇಳದ್ನಲ್ಲ, ಅದು ಸುಳ್ಳು.